ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂದರೆ ಭೀಮನ ಅಮಾವಾಸ್ಯೆ. ಸೊ ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 6 ಗಂಟೆ ಟೈಮ್ ಈಗಾಗಲೇ ಪೂಜೆ ಸ್ಟಾರ್ಟ್ ಮಾಡಬೇಕಿತ್ತು, ಲೇಟ್ ಆಯಿತು ಇವತ್ತು. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ಇದ್ದಿದ್ದರಿಂದ ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ಆಮೇಲೆ ಪಾದ ಪೂಜೆ ಮಾಡೋಣ ಅಂತೇಳಿ ಮೊದಲು ದೀಪ ಹಚ್ಚುತ್ತಾ ಇದ್ದೀನಿ. ನಾನು ಪೂಜೆ ಮಾಡೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ರು. ಮನೇಲೆಲ್ಲ ಪೂಜೆ ಮುಗಿಸಿ ಪಾದ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅವರು ಪಾದ ಪೂಜೆ ಮಾಡಿಸ್ಕೊಳ್ಳೋಕೆ ರೆಡಿಯಾಗಿ ಕೂತಿದ್ರು. ಅದನ್ನ ಅಷ್ಟರಲ್ಲಿ ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಯಾವುದೋ ಒಂದು ಫೋನ್ ಕಾಲ್ ಬಂತು ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ರು. ಇಲ್ಲ ಪಾದ ಪೂಜೆ ಮಾಡಬೇಕಾದ್ರೆ ಅವರು ಮೊಬೈಲ್ ಇಟ್ಕೊಂಡಿದ್ರು. ಯಾಕಂದರೆ ನಾನು ಹೇಳಿದೆ ಅವ್ರಿಗೆ ಆ ಮೊಬೈಲ್ ಸೈಡ್ಗೆ ಇಡಿ ಅಂತ ಹೇಳ್ಬಿಟ್ಟು. ಬಟ್ ಆದರೆ ನಾನು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರು ವೀಡಿಯೋ ಮಾಡ್ಕೊತಾಯಿದ್ರು. ಸೊ ಅದಕ್ಕೆ ಆ ವಿಡಿಯೋ ಪೂರ್ತಿ ಅವರು ಮೊಬೈಲ್ ಇಟ್ಕೊಂಡೇ ಇದ್ದಾರೆ. ಈ ಕ್ಲಿಪ್ ಏನಿದೆ ಅದು ಅವ್ರು ಮಾಡಿರೋ ವೀಡಿಯೋನೇ. ಇದರಲ್ಲಿ ಕ್ಲಿಯರಾಗಿ ಕಾಣ್ತಿದೆ. ನಾನು ಮಾಡಿರೋ ವೀಡಿಯೋದಲ್ಲಿ ದೂರದಿಂದ ಇರೋದ್ರಿಂದ ಅದು ನಾನು ಪಾದ ಪೂಜೆ ಮಾಡ್ತಿರೋದು ಕಾಣಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾಡಿರೋ ವೀಡಿಯೋನೇ ಹಾಕ್ತಾಯಿದ್ದೀನಿ. ಏನಿಲ್ಲ, ಅಷ್ಟೊಂದು ಹಾಕಿದ್ದೀವಿ. ಭೀಮನ ಅಮಾವಾಸ್ಯೆ ಮಾಡೋ ಉದ್ದೇಶ ಏನು ಅಂತಂದರೆ ಗಂಡ ಹೆಂಡತಿ 100 ಕಾಲ ಚೆನ್ನಾಗಿರಲಿ ಮತ್ತು ಹೆಂಡತಿ ಪೂಜೆ ಮಾಡಲಿ. ಏನಕ್ಕೆ ಅಂತಂದರೆ ಗಂಡನ ಆಯಸ್ಸು ಗಟ್ಟಿಯಾಗಿರಲಿ ಅಂತ ಹೇಳಿಬಿಟ್ಟು ಹೆಂಡತಿ ಪೂಜೆ ಮಾಡ್ತಾಳೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಇನ್ನು ಕೆಲವರು ಒಬ್ಬ ರಾಜ ಇರ್ತಾನೆ, ರಾಜನ ಮಗ ತೀರೋಗಿರ್ತಾನೆ. ಅವ್ನು ತೀರೋಗಿದ್ರೂ ಅವನ ಮಗನ ಮದುವೆ ನೋಡಬೇಕು ಅನ್ನೋ ಆಸೆ ಇರುತ್ತೆ ಅವನಿಗೆ. ಸೊ ಅವನೇನು ಮಾಡ್ತಾನೆ, ಊರೆಲ್ಲ ಹುಡುಕಿ ಒಂದು ಹುಡುಗಿನ ತರ್ತಾನೆ. ಹುಡುಗಿನ ತಂದರೆ ಆ ಹುಡುಗಿ ಒಪ್ಕೊಂಡಿರ್ತಾಳೆ ಮದುವೆಗೆ. ಆದರೆ ಅವಳಿಗೆ ಗೊತ್ತಿರಲ್ಲ ಅವ್ರ ಗಂಡ ಸತ್ತೋಗಿರ್ತಾನೆ ಅಂತ ಹೇಳ್ಬಿಟ್ಟು. ಹಂಗೋ ಹಿಂಗೋ ಮದುವೆ ಆಗುತ್ತೆ. ತಿರ್ಗಿ ಆಮೇಲೆ ಅವಳಿಗೆ ಗಂಡ ಸತ್ತೋಗಿದ್ದಾನೆ ಅಂತ ಗೊತ್ತಾದಾಗ ತಡ್ಕೊಳಕ್ಕಾಗಲ್ಲ.
ಆವಾಗ ಶಿವನ್ನ ಮತ್ತು ಪಾರ್ವತಿನ ಪೂಜೆ ಮಾಡಿ ಹೊಲಿಸ್ಕೊತಾಳೆ. ಆವಾಗ ಅವಳು ವರ ಕೇಳ್ತಾಳೆ, ನನಗೆ ನನ್ನ ಗಂಡನ ಬದುಕಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು. ಆವಾಗ ಅವರು ತಥಾಸ್ತು ಅಂದಾಗ ಏನಿದ್ದಾನೆ ಅವ್ನ ಗಂಡ ಎದ್ದೊಳ್ತಾನೆ. ಆವಾಗಿಂದನೂ ಈ ಭೀಮ್ನ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ನಡ್ಕೊಂಬರ್ತಾ ಇದೆ. ಅದಕ್ಕೆ ಎಲ್ಲರೂ ಹೆಂಡ್ತಿದಿರು ಗಂಡಂದಿರಿಗೆ ಪೂಜೆ ಮಾಡ್ತಾರೆ ಅನ್ನೋದು ಹಿಂದಿನ ಕಾಲದಲ್ಲಿ ಹೇಳ್ತಿದ್ದಿತ್ತು. ಈ ಕಥೆನ ನನಗೆ ನಮ್ಮ ಅಜ್ಜಿ ಹೇಳಿದ್ದಿತ್ತು. ಇದರಲ್ಲಿ ಎಷ್ಟು ನಿಜ ಇದೆ ಎಷ್ಟು ಸುಳ್ಳಿದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ತಿಳಿದಿರೋದು ನಾನು ನಿಮ್ಮ ಹಂಗಲ್ಲ ನೀ ಮೇಲೆ ಕೇಳ್ಕೊ ಅಂತಂದಿತ್ತು. ಹಾಗೆ ಈ ಪೂಜೆ ಎಲ್ಲ ಮಾಡಾದಮೇಲೆ ಲಾಸ್ಟಲ್ಲಿ ಸಿಹಿ ತಿನ್ನಿಸ್ಬೇಕಲ್ಲ ಏನಾದರೂ. ಸೊ ನಾನು ಮನೇಲಿ ಏನೂ ಮಾಡಿರಲಿಲ್ಲ, ಅಂಗಡಿಯಿಂದ ಜಾಮೂನ್ ತರಿಸಿದ್ದೆ. ಸೊ ಅದನ್ನೇ ಸ್ವೀಟಾಗಿ ಅವ್ರಿಗೆ ತಿನ್ನಿಸಿದ್ದು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟಾಗಿ ಇನ್ನೊಂದು ಸತಿ ಆರತಿ ಮಾಡಿ ಪೂಜೆ ಮುಗಿಸ್ದೆ. ನಾನು ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡಿದ್ದಕ್ಕೆ ಅವ್ರು ನನಗೆ ರಿಟರ್ನ್ ಗಿಫ್ಟಾಗಿ ಸೀರೆ ಮತ್ತು ಬಳೆ ಹೂವು ಕೊಟ್ಟರು. ಪಾದ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ಅತ್ತೆ ಮನೆಗೆ. ಯಾಕೆ ಅಂತಂದರೆ ನಮ್ಮ ಅಕ್ಕನ ಮಗಳು ಬಂದಿದ್ದರು, ಅಂದರೆ ನಾವೇ ಕರ್ಕೊಂಡ್ಬಂದಿದ್ವಿ. ಅವಳು ಬೆಳಗ್ಗೆ ಎಲ್ಲ ಇಲ್ಲಿ ಇರಲ್ಲ ಒಬ್ಬಳೆ ಅಂತ ಹೇಳ್ಬಿಟ್ಟು, ಅಲ್ಲಿ ಆದರೆ ಅವ್ರ ಅಜ್ಜಿ ಅಂತೇಳ್ಬಿಟ್ಟು ಅಲ್ಲಿಗೆ ಕಳಿಸಿದ್ವಿ. ಯಾರು ಮಾಡಿ ಅವನ್ನ ನೋಡ್ಕೊಂಬರಕ್ಕೆ ಹೋಗಿದ್ವಿ. ನೋಡ್ರಿ ಹೇಗೆ ಆಟ ಅಜ್ಜಿ ಮಾಡ್ತಾ ನೀನು ಮಾಡ್ದಾ? ನಾವು ಅಲ್ಲಿಗೆ ಹೋಗಿದ ತಕ್ಷಣ ಅವಳಿಗೆ ಏನೋ ಒಂಥರ ಖುಷಿ ಆಗೋಯ್ತು. ಕಾಪಾಡಪ್ಪ. ನೋಡಮ್ಮ, ನಾವೆಲ್ಲ ಒಂಚೂರು ಅಂದರೆ ಅವಳು ಬೇಕಂತಾನೆ ಆಟ ಆಡಿಸ್ಬೇಕಂತ ಹೇಳ್ಬಿಟ್ಟು ಕಲ್ತ್ಕೊಂಡಿರ್ತೀವಿ. ಅವಳು ಎಷ್ಟು ಹುಡುಕ್ತಾಳೆ ಗೊತ್ತಾ ನಮ್ಮನ್ನು. ಅಪ್ಪ ಗಡ್ಡಿ ಯಾಕೆ ಕೊಟ್ಟಿತ್ತು ಅಜ್ಜಿ? ಯಾಕೆ ಕೊಟ್ಟು? ಚಿಕ್ಕಪ್ಪ ಎಲ್ಲಿ? ಬೈಲಿಗೆ ಮಾತಾಡಿಗ ಅಲ್ಲೈತೆ ನೋಡು, ರೂಮಲ್ಲಿ ಐತೆ. ಮಾತಾಡು. ಚಿನ್ನಿ ವಿಡಿಯೋ ಕಾಲ್ ಮಾಡು. ಮಾತಾಡಲ್ಲ ಅವಳು. ಕಟ್ ಮಾಡಮ್ಮ, ವಿಡಿಯೋ ಕಾಲ್ ಮಾಡ್ತಿದ್ದೆ. ಕೈ ತೊಳ್ಕೊಂಡೆ ಅದು ಮೇಲೆ ಮಂಚಿನ ಮೇಲೆ ಸುಮ್ಮನೆ
ಹುಡುಕಿ ಮತ್ತೆ ನಾವೇನಾದರೂ ಅವಳಿಗೆ ಸಿಕ್ಬಿಟ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ, ಹೋಗಿಲ್ಲ ಅವರು ಇಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು. ತಿರುಗಿ ನಾವು ಮನೆಗೆ ಬರಬೇಕು ಅಂತಂದರೆ ಅವಳನ್ನ ಮಲಗಿಸಿ ಬರಬೇಕಿತ್ತು. ಸೊ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವ್ರ ಅಣ್ಣನ ಹತ್ರ ಮಾತಾಡಿಸಿ ಆಮೇಲೆ ಅವಳು ಮಲಗೋ ತನಕ ಇದ್ದು ನಾವು ಬಂದ್ವಿ ಮನೆಗೆ. ಯಾಕಂದರೆ ಅವತ್ತು ಅಮಾವಾಸ್ಯೆ ಇತ್ತಲ್ವಾ, ಮನೆಗೆ ಕರ್ಕೊಂಬರೋ ಆಗಿರಲಿಲ್ಲ ನೈಟ್ ಹೊತ್ತು. ಅದಕ್ಕೆ ಅಲ್ಲೇ ಇರಿಸ್ಕೊಂಡ್ರು ಅವರು. ಅದಕ್ಕೆ ಅಲ್ಲೇ ಅವಳು ಮಲಗೋ ತನಕ ಇದ್ದು ಮಲಗಿಸಿ ಬಂದ್ವಿ ನಾವು. ಏನಿದಾನ ಎತ್ಕೊ ಒಂದು ಕೈಯಲ್ಲಿ ಎತ್ಬೇಡ. ಇವರಿಬ್ಬರು ಟ್ವಿನ್ಸ್ ಆಗಿರೋದ್ರಿಂದ ಅಮ್ಮು ಅವ್ರ ಅಣ್ಣನ ಬಿಟ್ಟಿರ್ತಾಳೆ, ಅವನು ಇವಳನ್ನ ಬಿಟ್ಟಿರೋಲ್ಲ, ಸಪ್ಪಗಿರ್ತಾನಂತೆ ಅಲ್ಲೆಲ್ಲ. ಅವಳನ್ನ ವೀಡಿಯೋ ಕಾಲಲ್ಲಿ ನೋಡಿದ ತಕ್ಷಣ ಅವನು ಖುಷಿ ಆಗೋಗಿದೆ. ಅವನು ಕರ್ಕೊಬರ್ಬೋದು, ಆದರೆ ಅವನು ನಮ್ಮ ಹತ್ರ ಇರಲ್ಲ. ಫಸ್ಟು ಅಂದರೆ ಹುಟ್ಟಿದಾಗ ಫಸ್ಟು ಇವನೇ ನಮ್ಮ ಜೊತೆ ಇರ್ತಿದ್ದಿತ್ತು. ಅಮ್ಮ ಅಷ್ಟೊಂದು ಇರ್ತಿರ್ಲಿಲ್ಲ, ಅವ್ರ ಅಮ್ಮನ ಬಿಟ್ಟು ಇರ್ತಿರ್ಲಿಲ್ಲ ಅವಳು. ಈಗ ಅವಳು ಜಾಸ್ತಿ ನಮ್ಮನ್ನು ಹಚ್ಕೊಂಡಿದ್ದಾಳೆ, ಗುಂಡು ಬರಲ್ಲ ನಮ್ಮ ಹತ್ರ. ಈಗ ಅಮ್ಮ ಅಲ್ಲಿ ಹೋಗಿ ಒಂದು 2 ದಿವಸ ಇದ್ದರೆ ಸಾಕು, ಮತ್ತಲ್ಲ ಆಗಲೇ ಮಮ್ಮಿ ಬೇಕು, ಚಿಕ್ಕಪ್ಪ ಬೇಕು ಅಂತಿರ್ತಾಳಂತೆ. ಅದಕ್ಕೆ ವಾರದಲ್ಲಿ ಅಂದರೆ ಒಂದು ವಾರ ಅಲ್ಲಿದ್ದರೆ ಒಂದು 3 ದಿವಸ ಇಲ್ಲಿ ಇರಿಸ್ಕೊತೀವಿ. ಆ ಥರ ಹಂಗೆ ಫಸ್ಟ್ ರೂಢಿ ಮಾಡ್ಕೊಳ್ಳೋಣ ಅಷ್ಟು ಅಂತ ಹೇಳ್ಬಿಟ್ಟು. ನೋಡ್ರಿ ಇಬ್ಬರು ಎಷ್ಟು ಮಾತಾಡ್ತಾರೆ. ಮಾತಾಡ್ಲಿ ತಡಿ, ಅಲ್ಲ ಮಾತಾಡ, ಅಣ್ಣ ಮಾತಾಡ್ತಾವನಲ್ಲಿ, ಅಣ್ಣ ಮಾತಾಡ್ತಾವ. ಸಮಾಚಾರ ಅವ್ರ ಅಣ್ಣನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿ ಅವಳು ಬೆಳಗ್ಗೆ ಬೇಗ ಮಲ್ಕೊಂಡು ಮಲಗಿಸ್ಬಿಟ್ಟು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ನಿಮಗೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.